ನಮಸ್ಕಾರ ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು 4 ವರ್ಷ ಆದಮೇಲೆ ಈ ಬ್ರ್ಯಾಂಡು ಮತ್ತೆ ತಿನ್ನೋಣ ಅಂತ ಬಂದಿದ್ದೀವಿ, ಟೇಸ್ಟ್ ಮಾಡೋಣ ಅಂತ ದಕ್ಷಿಣ್ ಕೆಫೆಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ನಾವು ಫಸ್ಟು ತಿಂದಿದ್ದು JP ನಗರ್ 7th ಫೇಸ್, JP ನಗರ್ 7th ಫೇಸಲ್ಲಿ ಅವ್ರದ್ದು ಇದ್ದಿದ್ದು ಫಸ್ಟ್ ಬ್ರಾಂಚು. ಸೊ ಅಲ್ಲಿ ತಿಂದಿದ್ದು. ಲಾಸ್ಟ್ ಟೈಮ್ ಹಂಗೆ ಹೋಗ್ಬೇಕಾದ್ರೆ ಅದು ನೋಡಿದ್ವಿ, ಕಾರಲ್ಲಿ ಹೋಗ್ತಾಯಿದ್ವಿ, ಅಲ್ಲಿ ನೋಡಿದ್ವಿ, ತಿನ್ನಬೇಕು ಅಂತ ಆಸೆ ಆಯಿತು. ಬಟ್ ತುಂಬ ಕ್ರೌಡು ಜಾಸ್ತಿ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು, ನಿಲ್ಸೋಕ್ಕಾಗಿಲ್ಲ, ಹೊಟ್ಟೋದ್ವಿ. ಸೊ ಆಮೇಲೆ ತಿನ್ನಬೇಕು ಅನ್ಸಿತ್ತಲ್ಲ, ಒಂದ್ಸಲ ಅಷ್ಟ ಫೋನ್ ಮಾಡಿಬಿಟ್ಟು ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡೋಣ, 4 ವರ್ಷ ಆಯಿತು ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ವೇಗಾ ಸಿಟಿ ಮಾಲ್, JP ನಗರ್ ಬನ್ನಘಟ್ಟ ರೋಡ್ ಇದೆಯಲ್ಲ, ಸೊ ವೇಗಾ ಸಿಟಿ ಮಾಲ್ ಇದೆಯಲ್ಲ ಆ ಕಾರ್ನಲ್ಲೇ ಇದೆ. ಸೊ ಇದು ಆಯಿತು, ತುಂಬ ದಿವಸ ಆಯಿತು ಓಪನ್ ಆಗಿ. ಸೊ ಈ ಕಡೆ ಓಡಾಡ್ಬೇಕಾರೆಲ್ಲ ನೋಡ್ತಾ ಇದ್ವಿ. ಸೊ ಈ ಸಲ ಬಂದು ಟೇಸ್ಟ್ ಮಾಡುವ ಅಂತ ಬಂದಿದ್ವಿ. ಸೇಮ್ ಡಿಶಸ್ನೇ ಟ್ರೈ ಮಾಡೋಣ, ಅವಾಗೂ ಇವಾಗ ಹೆಂಗಿದೆ ಟೇಸ್ಟ್ ಕಂಪೇರ್ ಮಾಡೋಣ ಅಂತ. ಸೊ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಕನ್ಫ್ಯೂಸ್ ಆಗಲ್ಲ, ಇದು ಕಾರ್ನರಲ್ಲೇ ಇದೆ. ಇನ್ನೊಂದು ಸ್ಪೆಷಲ್ ಏನು ಅಂದರೆ ಇದು ಮಧ್ಯರಾತ್ರಿ 2 ಗಂಟೆವರೆಗೂ ಓಪನ್ ಇರುತ್ತೆ. ಸೊ 2 ಗಂಟೆವರೆಗೂ ನಿಮಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ಇಡ್ಲಿ, ವಡೆ, ಸಾಂಬಾರು, ದೋಸೆ ಎಲ್ಲ ಸಿಗುತ್ತೆ. ಅದ್ರ ಜೊತೆ ತಂದೂರಿ ಐಟಮ್ಸು ಸಿಗುತ್ತೆ. ಸೊ ಈಗ ಒಳಗೋಣ, ಒಂದಷ್ಟು ತಿಂಡಿ ತಿನ್ನೋಣ, ಹೊಟ್ಟೆ ಹಸಿತೈತೆ, ಬನ್ನಿ. ಸೊ 4 ವರ್ಷ ಆದಮೇಲೆ ಮತ್ತೆ ದಕ್ಷಿಣ ಕೆಫೆನಲ್ಲಿ ಊಟ ಮಾಡ್ತಾ ಇರೋದು, ಅಲ್ಲ ತಿಂಡಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಸೇಮ್ ಡಿಶಸ್ಸೇ ತರಿಸಿದ್ದೀವಿ. ಅವ್ರದ್ದಂತೂ ಸಿಗ್ನೇಚರು ಬೆಣ್ಣೆ ಮಸಾಲೆ ದೋಸೆ, ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅದು. ಅದನ್ನು ನೀವು ಅವ್ರು ಯಾವುದೇ ಬ್ರಾಂಚ್ಗೆ ಹೋದ್ರು ಟ್ರೈ ಮಾಡಲೇಬೇಕು. ಅಲ್ಲೊಂದು ಫಿದಾ ಆಗೋದು ತಿಂದ್ಬಿಟ್ಟು ಅದಕ್ಕೋಸ್ಕರ ಮತ್ತೆ ಅದನ್ನೇ ಆರ್ಡ್ರ್ ಮಾಡಿದ್ವಿ. ಬೆಣ್ಣೆ ಮಸಾಲೆ ದೋಸೆ, ಚಟ್ನಿ, ಸಾಂಬಾರು ಕೊಡ್ತಾರೆ. ಸೊ ಆಮೇಲೆ ಓಪನ್, ಸೊ ಸ್ವಲ್ಪ ಮಸಾಲೆ ಭರಿತವಾಗಿ ತಿನ್ನಬೇಕು ಅನ್ನೋರು ಓಪನ್ ಬಟರ್ ದೋಸೆ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಅದನ್ನು ತರಿಸಿದ್ದೀವಿ. ಅದಾದಮೇಲೆ ತುಂಬ ಜನರ ಫೇವ್ರೇಟು ಇವಾಗೆಲ್ಲ ಪುಡಿ ಇಡ್ಲಿ. ಸೊ ಪುಡಿ ಇಡ್ಲಿ ಕೂಡ ಇಲ್ಲೂ ಸಿಗುತ್ತೆ. ಅದಕ್ಕೆ 3 ಥರ ಡಿಪ್ ಸಿಗುತ್ತೆ, ಚಟ್ನಿ, ಸಾಂಬಾರು. ಸೊ ಅದನ್ನು ತರಿಸಿದ್ದೀವಿ. ಆಮೇಲೆ ನಮಗೆ ಈ ಚೌಚೌ ಬಾತು ಇರಲೇಬೇಕು ಸೈಡಲ್ಲಿ. ಸೊ ಚೌಚೌ ಬಾತ್ ಕೂಡ ಇದೆ. ಅದ್ಭುತವಾದ ಕೇಸರಿ ಬಾತ್ ಸ್ವಲ್ಪ, ಅದ್ಭುತವಾದ ಖಾರ ಬಾತ್ ಸ್ವಲ್ಪ ಸೈಡಲ್ಲಿ ಇರುತ್ತೆ. ಆಮೇಲೆ ಸ್ಪೆಷಲ್ಲು ಕೇಸರಿ, ಇದು ಕಾಶಿ ಹಲ್ವಾ, ಸ್ಪೆಷಲ್ ಕಾಶಿ ಹಲ್ವಾ ಅಂತ ಅಲ್ಲಿ ಬೋರ್ಡಲ್ಲಿ ಬರೆದಿದ್ರು, ಅದಕ್ಕೋಸ್ಕರ ಕಾಶಿ ಹಲ್ವಾ ಪುಟಾಣಿ ಬಟ್ಲಲ್ಲಿ. ಆಮೇಲೆ ಹರ್ಷವರ್ಧನ್ಗೆ ಇಡ್ಲಿ, ನಾರ್ಮಲ್ ಇಡ್ಲಿ ಸಾಂಬಾರು ಡಿಪ್ ತಿನ್ನಲೇಬೇಕು ಅಂತ ಆಸೆ, ಅದಕ್ಕೋಸ್ಕರ ಇಡ್ಲಿ ಡಿಪ್ನ ತರಿಸಿದ್ದೀವಿ. ಸೊ ಫಸ್ಟು ಇದರಿಂದನೇ ಶುರು ಮಾಡಿಬಿಡುವ. ನಾನೊಂದು ಬೈಟ್ ತಿನ್ಬಿಟ್ಟು ಹಿಂಗಿಟ್ರೆ ಆ ಗ್ರಾವಿಟಿ ಫೋರ್ಸ್ಗೆ ಕಟ್ಟಾಗುತ್ತೆ. ನೆಂದೋಗಿದೆಯಲ್ಲ, ಅದಕ್ಕೆ ಸಖತ್ ಸಾಫ್ಟಾಗಿ. ಅದ್ಭುತ. ಹಿಂಗಿನ ಘಮ ಅದ್ಭುತವಾಗಿ ಬರುತ್ತೆ. ಲೈಟಾಗಿ ಸಿಹಿ, ಜಾಸ್ತಿ ಸಿಹಿ ಇರೋಲ್ಲ, ಲೈಟಾಗಿ ಸಿಹಿ ಇರುತ್ತೆ. ಲೈಟಾಗಿ ತರಿಯಾಗಿ ರುಬ್ಬಿರೋ ಮಸಾಲೆ. ಸೊ ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಪುಡಿ ಅದ್ಭುತ. ಇಷ್ಟ ಆಯಿತು, ಮಜಾ ಬಂತು. ತುಂಬಾ ಸಿಹಿ ಇರೋಲ್ಲ, ನಮ್ಮ ಲೈಟಾಗಿ ಹುಣಸೆಹಣ್ಣು ಹುಳಿ ಲೈಟಾಗಿ ಬಂದೋಗುತ್ತೆ. ಆಮೇಲೆ ಇಡ್ಲಿ ಆಬ್ವಿಯಸ್ಲಿ ನೀವೇನು ಅಗಿಯೋ ಅವಶ್ಯಕತೆ ಇಲ್ಲ, ಬಾಯಿ ಇಟ್ಟಿದ ಹಂಗೆ ಬಿಚ್ಚೋಗುತ್ತೆ. ಅದು ನೆಂದೋಗಿರೋದ್ರಿಂದ ಅಷ್ಟು ಸಾಫ್ಟ್, ಒಳಗಡೆ ಎಲ್ಲ ಹೀರ್ಕೊಂಬಿಟ್ಟಿರ್ತದೆ ಆಲ್ರೆಡಿ. ಇನ್ನು ವಡೆ ಡಿಪ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಆಮೇಲೆ ಲಾಸ್ಟಲ್ಲಿ ವಡೆ ತರ್ಸ್ತೀನಿ ಒಂದು. ಈಗ ದೋಸೆಗೆ ಹೋಗೋಣ, ಕಾಯಿಸ್ಬಾರ್ದು ಜಾಸ್ತಿ ಹೊತ್ತು. ಬೆಣ್ಣೆ ಮಸಾಲೆಗೆ ಹೋಗೋಣ, ಅದೆಷ್ಟು ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಬೇಗ ತಿನ್ನೋಣ. ಒಳಗಡೆ ಆಲೂಗಡ್ಡೆ ಪಲ್ಯ, ಈ ಕೆಂಪು ಮಸಾಲೆ ಇರೋದಿಲ್ಲ, ಇದೆಲ್ಲ ಜಿನುಗ್ತಾ ಇರುತ್ತೆ. ಬೆಣ್ಣೆ ಯಥೇಚ್ಛವಾಗಿ ಸವರ್ತಾರೆ, ಆ ಬೆಣ್ಣೆ ಹಂಗೆ ಕರಗಿ ತುಪ್ಪ ಆಗ್ಬಿಟ್ರೆ
ಗೋಲ್ಡನ್ ಕಲರ್ ಅದ್ಭುತ. ಮೇಲ್ಗಡೆ ಅಂತೂ ಒಂದು ಲೇಯರ್ ಸೂಪರ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಫ್ಲಫಿಯಾಗಿ ಸ್ಪಾಂಜ್ ಥರ ಇರುತ್ತೆ, ಸ್ಪಾಂಜ್. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಚಟ್ನಿನೇ. ನಾವು ದೋಸೆಗೆಲ್ಲ ಚಟ್ನಿನೇ ಬೆಸ್ಟ್ ಕಾಂಬಿನೇಷನು, ಸಾಂಬಾರೆಲ್ಲ ನಾವು ಟೇಸ್ಟೇ ಮಾಡಲ್ಲ, ಅದು ಎಷ್ಟೇ ಚೆನ್ನಾಗಿರಲಿ. ಕರು ಅಂತ ಮುರಿಬೇಕಾದ್ರೆ ಜಿನುಗ್ತಾ ಇರುತ್ತೆ. ಅದ್ಭುತವಾದ ಫ್ಲೇವರ್, ಬೆಣ್ಣೆಯ ಫ್ಲೇವರ್ ಘಮ ಅಂತೂ ಅದ್ಭುತವಾಗಿ ಬರುತ್ತೆ. ಇದಂತೂ ಮಸ್ಟ್ ಟ್ರೈ ಈ ದೋಸೆ. ಆ ಮಸಾಲೆ ಕೆಂಪು ಮಸಾಲೆ ಇರೋದಿಲ್ವಲ್ಲ, ಸೊ ಮಸಾಲೆ ಇರೋದಿಲ್ಲ, ಆ ಲೈಟಾಗೆ ಆ ಆಲೂಗಡ್ಡೆ ಜೊತೆ ಜಾಸ್ತಿ ಬೆಣ್ಣೆ ಫ್ಲೇವರ್ನ ಸವಿಬೋದು. ಪ್ಲಸ್ಸು ಆ ಚಟ್ನಿ ಅಂತೂ ಜಾಸ್ತಿ ಎತ್ಕೊಬೇಕು, ಸುಮ್ಮನೆ ಶಾಸ್ತ್ರಕ್ಕೆ ಮೇಲ್ಗಡೆ ಹಚ್ಚೋದಲ್ಲ, ಸ್ವಲ್ಪ ಜಾಸ್ತಿ ಡಿಪ್ ಮಾಡಿ. ಅದ್ಭುತ, ಮಸ್ಟ್ ಟ್ರೈ. ಈಗ ಪುಡಿಗೆ ಜಂಪ್ ಅವರ ಅಲ್ಲ ಓಪನ್ಗೆ. ಓಪನ್ ದೋಸೆ ಕೊಡೋಣ. ಓಪನ್ ದೋಸೆ ಅಂದರೆ ಓಪನ್ ಆಗಿರುತ್ತೆ, ಸ್ವಲ್ಪ ಫ್ಲಫಿ ಆಗಿರುತ್ತೆ, ಸೆಟ್ ದೋಸೆ ಥರ. ಆಮೇಲೆ ಯಥೇಚ್ಛವಾಗಿ ಪುಡಿ, ಚಟ್ನಿ ಪುಡಿ ಯಥೇಚ್ಛವಾಗಿ ಪುಡಿ ಹಾಕಿರ್ತಾರೆ, ತುಪ್ಪ ಹಾಕಿರ್ತಾರೆ, ಮತ್ತು ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಬೆಣ್ಣೆ ಇಟ್ಬಿಟ್ಟು ಕೊಡ್ತಾರೆ. ಆ ಬಿಸಿಗೆ ಆ ಬೆಣ್ಣೆ ಕರ್ಗೋಗಿರುತ್ತೆ. ಇದಂತೂ ನೋಡಿ ಹೆಂಗಿದೆ. ಆ ಸ್ಪಾಂಜ್ನ ಕಟ್ ಮಾಡಿದ್ರೆ ಆ ಎಫೆಕ್ಟ್ ಬರುತ್ತೆ ಗೊತ್ತಾ, ಹಿಂಗೆ ಸ್ಟ್ರೆಚಿಯಾಗಿ, ಅಂದರೆ ಸಾಕಾದ ಮೃದುವಾಗಿ ಯಥೇಚ್ಛವಾದ ಪುಡಿ ಜೊತೆಗೆ ಅದ್ಭುತವಾದ ಆಲೂಗಡ್ಡೆ ಪಲ್ಯ ತೊಗೊಂಡು ಹಂಗೆ ತಿನ್ಬಿಡ್ತೀನಿ. ಇದನ್ನು ಡಿಪ್ ಮಾಡಲ್ಲ, ಆಮೇಲೆ ಡಿಪ್ ಮಾಡೋಣ. ಯಥೇಚ್ಛವಾದ ತುಪ್ಪದ ಘಮ, ಆಮೇಲೆ ಕರುಮ್ ಅಂತ ಚಟ್ನಿ ಪುಡಿಯ ಸೌಂಡು, ಲೈಟಾಗಿ ಹುಳಿ, ಲೈಟಾಗಿ ಸಿಹಿ, ಖಾರ ಇಲ್ಲ, ಸಾಕಾಗಿದೆ, ಒಳ್ಳೆ ಮಜಾ ಕೊಡ್ತಾಯಿದ್ದೀವಿ. ಇದು ಹಂಗೆ ತಿನ್ಬೋದು. ಚಟ್ನಿ ಸ್ವಲ್ಪ ಖಾರ ಬೇಕು ಅಂದರೆ ಚಟ್ನಿ ಜೊತೆ ತಿನ್ಬೋದು. ಇನ್ನೇನು ಖಾರ ಬೇಡ, ಚಟ್ನಿ ಪುಡಿ ಇಷ್ಟಪಡ್ತೀರ ಜಾಸ್ತಿ ಅಂದರೆ ಡೈರೆಕ್ಟ್ ಮುರ್ಕೊಂಡು ಸ್ವಾಹ. ಸೂಪರ್. ಇಡ್ಲಿ ತಿನ್ನೋಕ್ಕೂ ಅಲ್ಲಿ ಬೇಡ, ಈ ದೋಸೆ ತಿನ್ನೋಕ್ಕೂ ಅಲ್ಲಿ ಬೇಡ, ಸಕ್ಕ ಸಾಫ್ಟ್ ಆಗೈತೆ. ಸೇಮ್ ಪುಡಿ ಬಳಸಿ ಮಾಡಿರುವ ಪುಡಿ ತಟ್ಟೆ ಇಡ್ಲಿ, ಅದ್ರ ಮೇಲೂ ಕಾಣಿಸ್ತಾ ತುಪ್ಪ ಹಾಕಿರೋದು. ಆಹಾ, ಇಡ್ಲಿಗಳೆಲ್ಲ ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗೆ ಐತೆ. ಇದರಲ್ಲಿ 3 ಥರ ಚಟ್ನಿ ಇದೆ. ಒಂದು ಚಟ್ನಿ ಆಲ್ರೆಡಿ ಗ್ರೀನ್ ಚಟ್ನಿ ಟೇಸ್ಟ್ ಮಾಡಿದ್ದೀವಿ, ಈ ಕಡೆ ಕೆಂಪು ಚಟ್ನಿ ಇದೆ, ಅದ್ರಲ್ಲಿ ತಿನ್ನೋಣ. ಇದು ಚೆನ್ನಾಗಿದೆ, ಬಟ್ ಆ ಪುಡಿನೇ ಡಾಮಿನೇಟ್ ಮಾಡ್ತಾಯಿದೆ ಟೇಸ್ಟ್ನ. ಇದು ಲೈಟಲ್ಲಿ ಸೈಡಲ್ಲಿ ಹಚ್ಚಿದ್ನಲ್ಲ, ಅದು ಸೈಡಿಗೆ ಸಿಕ್ಕಾಕೊಂತ ಒಂದು ಸೈಡ್ ಮಾತ್ರ ಟೇಸ್ಟ್ ಬಂತು. ಒಂದು ಬಾಯಿ ಫುಲ್ಲು ಈ ಪುಡಿದ ಟೇಸ್ಟು ಅಲ್ಟಿಮೇಟ್ ಆಗಿದೆ. ಇದನ್ನ ಹಂಗೆ ತಿನ್ಕೊತಾ ಇರ್ಬೋದು, ಸಾಕಾದಾಯಿತು. ತುಪ್ಪ ಅಂತೂ ಸೈಡಲ್ಲೆಲ್ಲ ಸುರಿದ್ಬಿಟ್ಟಿದ್ದಾರೆ, ಒಳಗಡೆ ಎಲ್ಲ ಹೀರ್ಕೊಂಬಿಟ್ಟಿದೆ. ಈ ಕಡೆ ಯಾವುದೋ ಸಾಂಬಾರಿದೆ, ಇದು ನಾರ್ಮಲ್ ಅವಲೇ ತಿಂದಿದ್ದು ಸಾರಲ್ಲ, ಇದು ಬೇರೆ ಸಾಗು ಅನಿಸುತ್ತೆ. ಟೇಸ್ಟ್ ಮಾಡುವ. ಇದು ಸಾಗು ಪೂರಿಗೆಲ್ಲ ಕೊಡ್ತಾರಲ್ಲ, ಅದು ಅದೇ ಅವಶ್ಯಕತೆ ಇಲ್ಲ. ಈ ಇಡ್ಲಿ ಹಂಗೆ ತಿನ್ಬೋದು, ಇಲ್ಲಾಂದರೆ ಇದು 2 ಚಟ್ನಿ ಸೂಪರ್ ಕಾಂಬಿನೇಷನ್ನು. ನನಗೆ ಪುಡಿಗೆ ಫಿದಾದೆ, ಸೇಮ್ ಪುಡಿ ಈಗ ದೋಸೆಗೆ ಹಾಕಿದ್ರಲ್ಲ, ಓಪನ್ ದೋಸೆಗೆ ಸೇಮ್ ಟೇಸ್ಟ್, ಸೂಪರ್ ಟೇಸ್ಟ್. ಇಡ್ಲಿ ಅಂತೂ ಹೂವು ಥರ ಇದೆ. ಚೌಚೋ ಬಾತ್ಗೆ ಹೋಗೋಣ. ಚೌಚೋ ಬಾತಲ್ಲಿ ಫಸ್ಟು ಕೇಸರಿ ಬಾತು ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ, ಯಾಕೆಂದರೆ ಪೈನಾಪಲ್ ಪೀಸಸ್ಗಳು ಹಾಕಿರ್ತಾರೆ ಅದಕ್ಕೆ. ಸತ್ಯನಾರಾಯಣ ಪೂಜೆಯ ಪ್ರಸಾದ ತಿನ್ನೋಕ್ಕಾಯಿತು. ಅದ್ಭುತವಾದ ಟೇಸ್ಟು ಅದು. ಆಮೇಲೆ ಅದು ಪೈನಾಪಲ್ದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಬಂದಿದೆ. ಬರೀ ಪೈನಾಪಲ್ ಸಿಕ್ಕಿದಾಗ ಮಾತ್ರ ಪೈನಾಪಲ್ ಫ್ಲೇವರ್ ಬರ್ತಾಯಿಲ್ಲ, ಆ ಕೇಸರಿ ಬಾತ್ಗೆಲ್ಲ ಇನ್ಫ್ಯೂಸ್ ಆಗ್ಬಿಟ್ಟಿದೆ ಫುಲ್ಲು, ರಸ ಎಲ್ಲ ಬಿಟ್ಕೊಂಡು. ಸೂಪರ್ ಖಾರ ಬಾತ್. ಚೆನ್ನಾಗಿ. ಇದರಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ.
ಲೈಟಾಗಿ ವಾಂಗಿಬಾತ್ ಫ್ಲೇವರ್ ಥರ ಬರ್ತೈತೆ, ವಾಂಗಿಬಾತ್ ಟೇಸ್ಟ್ ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ. ಸೊ ಇದನ್ನು ಕಟ್ ಮಾಡಿ ಹಿಂಗೆ ತಗೊಂಡು ಇದೊಂಥರ ಮಜಾ ಕಾಂಬಿನೇಷನ್. ಚಟ್ನಿ ಕೊಟ್ಟಿದ್ದಾರೆ ಖಾರ ಬಾತ್ ಹಾಕೊಂಡು ತಿನ್ನೋಕ್ಕೆ. ಬಟ್ ಖಾರ ಬಾತ್ನ ಕೇಸರಿ ಬಾತ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರೆ ಮಜಾ, ಅದರಲ್ಲಿ ಸುಖ. ಈಗ ಲಾಸ್ಟ್ ಐಟಮ್ ಕೊಡೋಣ. ಲಾಸ್ಟ್ ಡಿಶ್ಶು ಕಾಶಿ ಹಲ್ವಾ. ಕುಂಬಳಕಾಯಿನ ತುರಿದಿರೋದು ಒಂದೊಂದು ಎಳೆನೂ ಕಾಣಿಸ್ತಾ ಇದೆ. ಅದು ಮಾಡಿಟ್ಟಿದ್ರು, ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ. ಪರ್ಫೆಕ್ಟ್ ಸಿಹಿ, ನನಗಂತೂ ಕರೆಕ್ಟಾಗಿದೆ. ಅತಿಯಾಗಿ ಸ್ವೀಟ್ ಹಾಕ್ಬಿಟ್ರೆ ನಮಗೆ ಆಗಲ್ಲ. ಇದು ಪರ್ಫೆಕ್ಟಾಗಿದೆ, ಮೀಡಿಯಮ್ ಸ್ವೀಟ್, ಅದ್ಭುತವಾದ ಟೇಸ್ಟ್. ಎಲ್ಲ ಖಾಲಿ ಮಾಡಬೇಕು, ಸ್ವಚ್ಛಕೊಂಡಿದ್ದೀವಿ. ಖಾಲಿ ಮಾಡಿ ಆಮೇಲೆ ಸ್ವಲ್ಪ ಸಣ್ಣ ಬೇಕಂತ. ಒಂದೊಳ್ಳೆ ಭರ್ಜರಿ ಬ್ರೇಕ್ಫಾಸ್ಟ್ ಆದಮೇಲೆ ಕಡಕ್ಕಾದ ಕಾಫಿ ಕುಡಿಬೇಕು. ಎರಡು ಥರ ಇದೆ, ಒಂದು ಸ್ಟ್ರಾಂಗು, ಒಂದು ನಾರ್ಮಲ್ಲು. ಸ್ಟ್ರಾಂಗು ಯಾರು ಇದೇ ಮಾಡಬಾರ್ದು, ಜಾಸ್ತಿ ಕೆಲಸ ಮಾಡಬೇಕು ಅಂದ್ಕೊತಾರೆ ಅವ್ರಿಗೆ. ಸೊ ಹರ್ಷವರ್ಧನ್ಗೆ ಪಾಪ ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ, ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ, ತುಂಬ ಕಷ್ಟಪಡ್ತಾನೆ. ಅದಕ್ಕೋಸ್ಕರ ನಿದ್ದೆ ಬರಬಾರ್ದು ಅಂತ ಕಡಕ್ ಕಾಫಿ. ನಮಗೆ ನಾರ್ಮಲ್. ಇದೇ ಸ್ಟ್ರಾಂಗ್ ಹೋಯ್ತಲ್ಲ, ಅದೇ ಯಾಕೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ಯಾ? ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಕುಡಿತಾ ಇದ್ದರೆ ನನಗೂ ನಿದ್ದೆ ಹೋಗ್ತೈತೆ. ಅದ್ಭುತ. ಸೊ ನೀವೇನಾದರೂ ಈ ಕಡೆ ಬೇಗ ಸಿಟಿ ಮಾಲ್, ಈ ಕಡೆ ಈ ರೋಡಲ್ಲಿ ಬನ್ನಘಟ್ಟ ರೋಡಲ್ಲಿ ಈ ಕಡೆ ಏನೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ, ಅಕಸ್ಮಾತ್ ಸುತ್ತಮುತ್ತ ಎಲ್ಲ ಇದ್ದೀರಾ ಜೆ ಪಿ ನಗರಲ್ಲಿ ಅಂದರೆ, ಒಂದು ಅದ್ಭುತವಾದ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ಈ ಜಾಗ ಬರಬೇಕು. ಬೆಣ್ಣೆ ಮಸಾಲೆ ಅಲ್ಟಿಮೇಟ್, ಅದು ದಿ ಮಸ್ಟ್ ಟ್ರೈ. ಕರುಮ್ ಅಂತ ಸಕ್ಕತ್ತಾಗಿರುತ್ತೆ. ಒಳಗಡೆ ಆಲೂಗಡ್ಡೆ ಪಲ್ಯ ತುಂಬ ಗಟ್ಟಿಗಿರಲ್ಲ, ಕೆಲವು ಕನ್ಸಿಸ್ಟೆನ್ಸಿಲಿ ಮಾಡಿರ್ತಾರೆ. ಆ ಚಟ್ನಿ ಜೊತೆಗೆ ಅಲ್ಟಿ ಕಾಂಬಿನೇಷನು. ಪುಡಿಗಳು ಅಷ್ಟೇ, ಇವ್ರದ್ದು ಆ ಸಿಗ್ನೇಚರ್ ಪುಡಿ ಇದೆಯಲ್ಲ ಅದು ಅಲ್ಟಿಮೇಟು. ಅದು ಇಡ್ಲಿಗೆ ಹಾಕೋದು ಸೂಪರಾಗಿರುತ್ತೆ. ಆ ದೋಸೆ ಮೇಲಂತೂ ಇನ್ನೂ ಸಕ್ಕತ್ತಾಗಿತ್ತು. ಅದು ಕೂಡ ಸಾಫ್ಟ್ ಆದ ದೋಸೆ, ಅದು ಓಪನ್ ದೋಸೆ. ಸೊ ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀರಾ. ಅಂದರೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಇದು ಮಧ್ಯರಾತ್ರಿ 2 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಕಾರ್ನರಲ್ಲೇ ಇರೋದು. ಸೊ ನೀವು ಈಗ ಓಡಾಡ್ಬೇಕಾದ್ರೆ ಆರಾಮಾಗಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಬ್ರೇಕ್ಫಾಸ್ಟು, ತಂದೂರು ಐಟಮ್ಸು ಸಿಗುತ್ತೆ. ಇದೇನದು ರೋಟಿ, ಆಲೂ ರೋಟಿ, ಏನು ಆಲೂ ಪರೋಟ ಇವೆಲ್ಲ ಸಿಗ್ತಾ ಇರುತ್ತೆ. ಸೊ ನಮ್ಮ ಸೌತ್ ಇಂಡಿಯನು ಎಲ್ಲ ಸಿಗುತ್ತೆ. 2 ಗಂಟೆವರೆಗೂ ಕಣ್ಣು ಮುಚ್ಕೊಂಡು ಬಂದು ತಿನ್ಕೊಂಡು ಹೋಗ್ಬೋದು. ಸೊ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡುತ್ತೆ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ವಿಡಿಯೋ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.